ನಮಸ್ಕಾರ ಡಾರ್ಲಿಂಗ್ಸ್. ಅಂತೂ ಇಂತೂ ಎರ್ರಾಬಿರ್ರಿ ಲೀಡ್ ಅಲ್ಲಿ ಸೋತಾದ್ಮೇಲೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಕೊನೆಗೂ ಕೂಡ ಬುದ್ಧಿ ಕಲ್ತಿದೆ ಗುರು. ತೆಲುಗು ಟೈಟನ್ಸ್ ವಿರುದ್ಧ ಹೋದ್ ಮ್ಯಾಚ್ ಮಾಡಿದಂತ ತಪ್ಪನ್ನು ಈ ಮ್ಯಾಚ್ ಮಾಡ್ಲೇ ಇಲ್ಲ ಗುರು. ಕಂಪ್ಲೀಟ್ ಸ್ಟ್ರಾಟಜಿನೇ ಚೇಂಜ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಗುರು. ಎಲ್ಲಾ ಮ್ಯಾಚ್ಗಳಲ್ಲೂ ಎರ್ರಾಬಿರ್ರಿ ಎಗ್ರಿ ಬಿದ್ದು ಪಾಯಿಂಟ್ಸ್ಗಳನ್ನ ಕೊಟ್ಟು ಸೋಲ್ತಾ ಇದ್ರು. ಬಟ್ ಹೋದ್ ಮ್ಯಾಚ್ ಸಾಕ್ರಪ್ಪ ನಾವ್ ಇನ್ನು ತಡೆದಾಡ್ತೇವೆ ಅಂದ್ಬಿಟ್ಟು ಆಲ್ಮೋಸ್ಟ್ ಡೂ ಆರ್ ಡೈ ಸ್ಟ್ರಾಟಜಿಗೆ ಆಡ್ತಾ ಇದ್ದಿದ್ದು ನಮ್ಮ ಬೆಂಗಳೂರು ಬುಲ್ಸ್ ತಂಡ. ಸೊ ಆ ಕಾರಣಕ್ಕೋಸ್ಕರನೇ ಈ ವಿಕ್ಟರಿ ನಮ್ಗೆ ಸಿಕ್ತು. ಅದು ಯಾರ ವಿರುದ್ಧ? ಪವನ್ ಶರಾವತ್. ತೆಲುಗು ಟೈಟನ್ಸ್ ತಂಡದ ವಿರುದ್ಧ ಪವನ್ ಶರಾವತ್ ಅವ್ರನ್ನ ಕಟ್ಟಾಕಿ ಹೊರಗಡೆ ಕುಣಿಸೋದ್ರಲ್ಲಿ ನಮ್ಮ ಬುಲ್ಸ್ ತಂಡ ಯಶಸ್ವಿ ಆಯ್ತು ಗುರು. ಆದ್ರೂ ಕೂಡ ಪವನ್ ಏನ್ ಕಮ್ಮಿ ಇಲ್ಲ ಗುರು, ಬೇಜಾನ್ ಹೋರಾಟ ಕೊಡ್ತಾರೆ. ಸೊ ಈ ಮ್ಯಾಚ್ ನಲ್ಲಿ ಏನೇನಾಯ್ತು, ನಮ್ಮ ಗೆಲುವಿಗೆ ಪ್ರಮುಖ ಕಾರಣ ಆಗಿದ್ದಾದ್ರು ಯಾರು ಅಂತ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಹಾಲಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ. ಸೊ ಮಾಡಿದ್ರ ಬನ್ನಿ ಇವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟೋಗ್ಬಿಡೋಣ. ರೈಡ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 18 ರೈಡ್ ಅಂಕಗಳನ್ನ ತಗೊಂಡಿದ್ದು ತೆಲುಗು ಟೈಟನ್ಸ್ ತಂಡ. ಸೊ ಇದರಲ್ಲಿ ಸ್ವಲ್ಪ ಲೀಡ್ ಆದ್ರು, ಅದು ಕೂಡ ಕೊನೆಯಲ್ಲಿ ಬಿಟ್ಕೊಟ್ಟಿದ್ದು ನಮ್ಮ ಬುಲ್ಸ್ ತಂಡ. ಸೊ ಅಲ್ಲಿವರೆಗೂ ಕೂಡ ಬುಲ್ಸ್ ಸಾಕಷ್ಟು ಟೈಟ್ ಡಿಫೆನ್ಸ್ ನ ತೋರಿಸ್ತಾ ಇತ್ತು. ಬಟ್ ಕೊನೆಯಲ್ಲಿ ಸಾಕಷ್ಟು ಪಾಯಿಂಟ್ಗಳನ್ನ ಬಿಟ್ಕೊಟ್ಬಿಡ್ತಾರೆ. ಆಲ್ಮೋಸ್ಟ್ ಕೊನೆ 5 ನಿಮಿಷದಲ್ಲಿ 8ರಿಂದ 10 ಪಾಯಿಂಟ್ಗಳವರೆಗೂ ಬಿಟ್ಕೊಡ್ತಾರೆ ಇವರು. ಇನ್ನು 16 ರೈಡ್ ಅಂಕಗಳನ್ನ ತಗೊಂಡಿದ್ದು ನಮ್ಮ ಬುಲ್ಸ್ ತಂಡ ಆಗುತ್ತೆ. ಸೂಪರ್ ರೈಡ್ ವಿಚಾರಕ್ಕೆ ಬಂದ್ರೆ ಎರಡೂ ತಂಡನೂ ಕೂಡ ಸೂಪರ್ ರೈಡ್ ಮಾಡೋದಿಲ್ಲ, ಬಟ್ ಡಬಲ್ ರೈಡ್ಗಳನ್ನ ಮಾಡ್ತಾರೆ, ಅಂದ್ರೆ ಮಲ್ಟಿಪಲ್ ರೈಡ್ ಪಾಯಿಂಟ್ಸ್ ಮಾಡ್ತಾರೆ. ಬಟ್ ಟ್ಯಾಕಲ್ ಪಾಯಿಂಟ್ ವಿಚಾರಕ್ಕೆ ಬಂತು ಅಂತ ಅಂದ್ರೆ ಬುಲ್ಸ್ ತಂಡ ಇಲ್ಲಿ ಲೀಡ್ಗೆ ಹೋಗುತ್ತೆ. 13 ರೈಡ್ ಅಂಕಗಳನ್ನ ಕಲೆ ಹಾಕೋದಲ್ಲ ಗುರು, 13 ಟ್ಯಾಕಲ್ ಅಂಕಗಳನ್ನ ಕಲೆ ಹಾಕಿರೋದು ನಮ್ಮ ಬೆಂಗಳೂರು ಬುಲ್ಸ್ ತಂಡ. ಸೊ ನಮ್ಮ ಡಿಫೆನ್ಸ್ ಇವತ್ತು ಚೆನ್ನಾಗಿ ವರ್ಕ್ ಮಾಡ್ತು. ಆ ಕಾರಣಕ್ಕೋಸ್ಕರನೇ ಇವತ್ತು ನಾವು ಗೆಲ್ಲೋದಿಕ್ಕೆ ಕೂಡ ಸಾಧ್ಯ ಆಯ್ತು ಅಂತ ಹೇಳ್ಬಹುದು. ಇನ್ನು ಟ್ಯಾಕಲ್ ಪಾಯಿಂಟ್ ನ ತೆಲುಗು ಟೈಟನ್ಸ್ ತಂಡ 8 ಟ್ಯಾಕಲ್ ಪಾಯಿಂಟ್ ನ ತಗೊಳ್ತಾರೆ. ಆಲ್ಔಟ್ ವಿಚಾರಕ್ಕೆ ಬಂದ್ರೆ 2 ಬಾರಿ ತೆಲುಗು ಟೈಟನ್ಸ್ ತಂಡಕ್ಕೆ ಆಲ್ಔಟ್ ಕೊಟ್ರೆ 1 ಬಾರಿ ನಮ್ಮ ತಂಡಕ್ಕೆ ಆಲ್ಔಟ್ ಕೊಡ್ತಾರೆ ತೆಲುಗು ಟೈಟನ್ಸ್ ತಂಡ. ಸೊ ಆ ಕಾರಣಕ್ಕೋಸ್ಕರ ನಮ್ಮ ಬುಲ್ಸ್ ತಂಡ 4 ಅಂಕಗಳನ್ನ ಕಳಿಸಿದ್ರೆ ತೆಲುಗು ಟೈಟನ್ಸ್ ತಂಡ 2 ಅಂಕಗಳನ್ನ ಗಳಿಸುತ್ತೆ. ಇನ್ನು ಎಕ್ಸ್ಟ್ರಾ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 3 ಎಕ್ಸ್ಟ್ರಾ ಪಾಯಿಂಟ್ ನ ತಗೊಂಡು ಹೋಗೋದು ತೆಲುಗು ಟೈಟನ್ಸ್ ತಂಡ. ಸೊ ಅದು ಕೂಡ ಕೊನೆ ಇನ್ನ 1.5-2 ನಿಮಿಷದ ಆಟ ಬಾಕಿ ಇರುವಂತ ಸಂದರ್ಭದಲ್ಲಿ ಆಲ್ಔಟ್ ಆಗ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ. ಅವಾಗಂತೂ ಜೀವ ಬಾಯಿಗೇನೆ ಬಂದ್ಬಿಡುತ್ತೆ ಗುರು. ಪವನ್ ಅವರು ರೈಡಿಗೆ ಬಂದಿದ್ದಾರೆ, ಸುಮ್ನೆ ಇವರೇ ಎಂಡ್ ಲೈನ್ ನಿಂತ್ಕೊಂಡು ಪಟ್ಟೆ ತೊಳಿತಿದ್ದಾರೆ. ಅವ್ರು ಏನು ಟ್ರೈ ಮಾಡ್ತಾ ಇಲ್ಲ, ಬ್ಯಾಕ್ ಲೈನ್ ಮೇಲೆ ಆಟ ಆಡ್ತಾವ್ರೆ. ಇವರೇ ಹೋಗಿ ಲ್ಯಾಬಿ ಟಚ್ ಮಾಡ್ತಾರೆ, ಇವರೇ ಹೋಗಿ ಎಂಡ್ ಲೈನ್ ತುಳಿತಾರೆ. ಯಪ್ಪ, ಅದು ಡಿಫೆನ್ಸ್ ಅಂತೂ ನೋಡೋಕೆ ಅದೆಲ್ಲ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟು ಕೊನೆಯಲ್ಲಿ ಅದೊಂದು ಸ್ವಲ್ಪ ಅಜೀಬ್ ಅಂತ ಅನ್ನಿಸ್ಬಿಡ್ತು ಇವರು. ಸೊ ಇಷ್ಟೆಲ್ಲ ಆದ್ಮೇಲೆ 33 ಅಂಕಗಳನ್ನ ಕಲೆ ಹಾಕೋದು ನಮ್ಮ ಬೆಂಗಳೂರು ಬುಲ್ಸ್ ತಂಡ, 31 ಅಂಕಗಳನ್ನ ಕಲೆ ಹಾಕೋದು ತೆಲುಗು ಟೈಟನ್ಸ್ ತಂಡ ಗುರು. ಸೊ ಟೋಟಲ್ ಆಗಿ ನೋಡೋದಾದ್ರೆ 2 ಪಾಯಿಂಟ್ಗಳ ಲೀಡ್ ನಿಂದ ನಮ್ಮ ಬುಲ್ಸ್ ತಂಡ ಗೆಲ್ತು. ನಾವೆಲ್ಲ ಅನ್ಕೊಂಡಿದ್ವಿ ಇಲ್ಲ ಅಂದ್ರೆ ಒಂದು 6ರಿಂದ 7 ಪಾಯಿಂಟ್ ಅಂತರದಿಂದನಾದ್ರೂ ಗೆಲ್ತಾರೆ ಅಂತ. ಬಟ್ ಕೊನೆಯಲ್ಲಿ ಎಲ್ಲ ತಲೆ ಬಿಡೋ ಮೇಲಾಗ್ಬಿಡ್ತು ಗುರು. ಈ ಆಟ ಏನಾದ್ರೂ ಇನ್ನೊಂದು ಸ್ವಲ್ಪ ತೆಲುಗು ಟೈಟನ್ಸ್ ತಂಡ ಮುಂಚೆನೆ ತಗೊಂಡ್ಬಿಟ್ಟಿದ್ರೆ ನಮ್ಮ ಬುಲ್ಸ್ ತಂಡ ಮಕ್ಕಳೇ ಮಲ್ಕೊಂಡ್ಬಿಡ್ಬೇಕಾಗಿತ್ತು ಅಂತ ನಮ್ಗೆ ಅನ್ಸುತ್ತೆ. ಮ್ಯಾಚ್ ನೋಡ್ತಾ ಇದ್ರೆ ನಿಜವಾಗ್ಲೂ ಸುರ್ಜಿತ್ ಅವ್ರಿಗಂತೂ ಅಪ್ರಿಶಿಯೇಟ್ ಮಾಡ್ಲೇಬೇಕು ಗುರು. 7 ಟ್ಯಾಕಲ್ ಪಾಯಿಂಟ್ ನ ತಗೊಂಡಿದ್ರೆ ನಮ್ಮ ತಂಡದ ರೈಡರ್ಸ್ಗಳು ಕೂಡ ಅಷ್ಟು ಅಂಕಗಳನ್ನ ಕಲೆ ಹಾಕಿಲ್ಲ ಗುರು. ಓವರ್ ಆಲ್ ಆಗಿ ಸುರ್ಜಿತ್ ಸಿಂಗ್ ಸೂಪರ್ ಮ್ಯಾನ್ ಆಗಿ ಕಂಡು ಬಂದಿದ್ದು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಇವತ್ತು ಅಂತ ಹೇಳ್ಬೋದು. ಸುರ್ಜಿತ್ ಸಿಂಗ್ ಅವರು ಬೇರೆ ಲೆವೆಲ್ ಅಲ್ಲಿ ಡಿಫೆನ್ಸ್ ಮಾಡಿದ್ರು ಗುರು. ಇವತ್ತ ಪವನ್ ಶರಾವತ್ ಅವ್ರನ್ನ ಒಂದು ಟ್ಯಾಕಲ್ ಮಾಡಿದ್ರು ಗುರು. ಯಪ್ಪ, ಬ್ಯಾಕ್ ಲೈನ್ ಹತ್ರ ಇದ್ರು ರೈಡ್ನೇ ಸ್ಟಾರ್ಟ್ ಮಾಡಿಲ್ಲ, ಅವಾಗ್ಲೇ ಕಾಲಿಡ್ಕೊಂಡು ಕುತ್ಕೊಂಡ್ಬಿಟ್ರು. ಅದು ಕೂಡ ಕೊನೆ ಆಲ್ಮೋಸ್ಟ್ 1 ನಿಮಿಷ ಇದ್ದಾಗ ಬಂದಂತ ಟ್ಯಾಕಲ್ ಏನಾದ್ರು ಯಶಸ್ವಿ ಮಾಡ್ಲಿಲ್ಲ ಅಂದ್ರೆ ಖಂಡಿತ ಸೋತೋಗ್ಬಿಡ್ತಿದ್ವಿ ಆ ಮ್ಯಾಚ್. ಸೊ ಈ ಮ್ಯಾಚಿನ ಗೆಲುವಿನ ಪ್ರತಿಯೊಬ್ಬರಿಗೂ ಕೂಡ ಕೊಡಬೇಕು ಗುರು. ಭರತ್, ವಿಕಾಸ್ ಕಂಡೋಲಾ, ನೀರಜ್ ನರ್ವಾಲ್ ಪ್ರತಿಯೊಬ್ಬರು ಕೂಡ ರೈಡಿಂಗ್ ನಲ್ಲಿ ಅತ್ಯುತ್ತಮವಾದ ರೈಡಿಂಗ್ ಪ್ರದರ್ಶನ ಕೊಟ್ಟರು. ಒಟ್ಟು ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಗುರು. ಬುಲ್ಸ್ ತಂಡದ ರೈಡರ್ಸ್ಗಳು 6 ಅಂಕಗಳನ್ನ ಭರತ್ ಅವರು ಕಲೆ ಹಾಕಿದ್ರೆ 5 ಅಂಕಗಳು ಹಾಗೂ 5 ಅಂಕಗಳನ್ನ ನೀರಜ್ ನರ್ವಾಲ್, ವಿಕಾಸ್ ಕಂಡೋಲಾ ಅವರು ಕಲೆ ಹಾಕ್ತಾರೆ. 3 ಟ್ಯಾಕಲ್ ಪಾಯಿಂಟ್ ನ ವಿಶಾಲ್ ಅವರು ತಗೊಂಡ್ರೆ ಸೌರಭ್ ನಂದಲ್ ಅವರು 2 ಟ್ಯಾಕಲ್ ಪಾಯಿಂಟ್ ತಗೊಳ್ತಾರೆ ಹಾಗೂ 1 ಬೋನಸ್ ಅಂಕ ಕೂಡ ಕಲೆ ಹಾಕ್ತಾರೆ. ಆ ಕಡೆಯಿಂದ ಪವನ್ ಶರಾವತ್ ನಾನೇನ್ ಕಮ್ಮಿ ಇಲ್ರಪ್ಪ, ನಮ್ ತಂಡದಲ್ಲಿ ನಾನು ಇದೀನಿ ಒಬ್ಬ ಐ ಫ್ಲೈಯರ್ ಅಂತ ಅಂದ್ಬಿಟ್ಟು ಸೂಪರ್ 10 ಕೂಡ ಗಳಿಸ್ಕೊಳ್ತಾರೆ ಗುರು. ಆಲ್ಮೋಸ್ಟ್ 13 ಅಂಕಗಳನ್ನ ಕಲೆ ಹಾಕೋದು ಪವನ್ ಶರಾವತ್ ಅವರು. ಅಜಿತ್ ಪವಾರ್ I5 ಗಳಿಸ್ಕೊಳ್ಳೋಕೆ ಸಾಧ್ಯ ಆಗ್ಲಿಲ್ಲ. 4 ಟ್ಯಾಕಲ್ ಪಾಯಿಂಟ್ ಹಾಗೂ 1 ಬೋನಸ್ ಪಾಯಿಂಟ್ ಜೊತೆಗೆ 5 ಅಂಕಗಳನ್ನ ಈ ಮ್ಯಾಚ್ ನಲ್ಲಿ ಕಳಿಸ್ಕೊಂಡ್ರೆ ರಜನೀಶ್ ಅವರು 1 ರೈಡ್ ಅಂಕ ಹಾಗೂ 2 ಬೋನಸ್ ಅಂಕ ಜೊತೆ 3
ಅಹಂಕಾರ ಕಲೆ ಹಾಕೊಳ್ತಾರೆ. ಇನ್ನು ಅವ್ರ ಕಡೆಯಿಂದ ಬೇರೆ ಯಾರಿಂದನೂ ಹೇಳ್ಕೊಳ್ಳುವಂತ ಪ್ರದರ್ಶನ ಬರಲೇ ಇಲ್ಲ ಗುರು. ಎಲ್ಲರ ಹತ್ರನೂ ಒಂದು ಎರಡು ಸುತ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಬುಲ್ಸ್ ತಂಡದ ಪ್ರದರ್ಶನ ಇದೇ ರೀತಿ ಅಬ್ಬರವಾಗಿ ಮುನ್ನುಗ್ತಾ ಇರ್ಲಿ ಗುರು. ಬುಲ್ಸ್ ಸ್ಲೋಗನ್ ಇದೆ, ಹಿಂದೆ ಬಂದರೆ ಒದಿಯುತ್ತೀವಿ, ಮುಂದೆ ಬಂದರೆ ಗುಮ್ಮುತ್ತೀವಿ, ಟೋಟಲ್ ಆಗಿ ಅಂಗಣದಿಂದ ಹೊರಗೆ ಎತ್ತಿ ಹಾಕುತ್ತೀವಿ ಅನ್ನೋ ಸ್ಲೋಗನ್ ನಾವು ಮರಿಬಾರ್ದು ಗುರು. ನಮ್ಮ ಕೊಟ್ಟಿಗೆಗೆ ಯಾರೇ ಬಂದ್ರು ಕೂಡ ನಮ್ಮ ಪಾಳ್ಯದಿಂದ ಹೊರಗೆ ಹೋಗ್ಬಾರ್ದು. ನಾವು ಅವರ ಪಾಳ್ಯಕ್ಕೆ ಹೋದ್ರೆ ನುಗ್ಗಿ ಅಂಕನ ಎತ್ಕೊಂಡ್ ಬರ್ಬೇಕು ಗುರು. ಸೊ ಇದು ನಮ್ಮ ಬುಲ್ಸ್ ತಂಡ. ಸೊ ನಿಮ್ಗೆ ಅನ್ಸುತ್ತೆ ಈ ಗೆಲುವಿನ ಬಗ್ಗೆ? ನಿಮ್ಮ ಫೇವರೇಟ್ ಪ್ಲೇಯರ್ ಯಾರಾಗಿದ್ರು? ಬೆಂಗಳೂರು ಬುಲ್ಸ್ ತಂಡದ ಆಟಗಾರರು ಅಥವಾ ಪವನ್ ಶರಾವತ್ ಅನ್ನೋದನ್ನ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಆಗಿ ಕಾಯ್ತಾ ಇರಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.